ಮಹಾಶಿವರಾತ್ರಿ ಪ್ರಯುಕ್ತ ಶಿವನ ಮೂರ್ತಿಗೆ ಹರಿದು ಬಂದ ಜನಸಾಗರ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ಮುಳ್ಳೂರು ಬೆಟ್ಟದಲ್ಲಿದ್ದ ಶಿವನ ಮೂರ್ತಿ ಆವರಣದಲ್ಲಿ ಮೂರ್ತಿ ಸ್ಥಾಪನೆಯಾದ 8ನೇ ವರ್ಷದ ಮಹಾಶಿವರಾತ್ರಿ ಉತ್ಸವ ವಿಶೇಷವಾಗಿ ಆಚರಣೆ. ಶಿವ ಪ್ರತಿಷ್ಠಾನ ಸೇವಾ ಸಮಿತಿಯಿಂದ ಆಚರಣೆ ಮಾಡುತ್ತಾ ಬಂದಿದೆ. ಶಾಸಕ ಅಶೋಕ್ ಪಟ್ಟಣ್ ಮಾತನಾಡಿ, ಮಹಾಶಿವರಾತ್ರಿ ಉತ್ಸವ ದಿನ ರಾಜ್ಯದ 2ನೇ ಎತ್ತರದ ಶಿವನ ಮೂರ್ತಿ ಮತ್ತು ಅತಿ ಎತ್ತರದ ನಂದಿ ವಿಗ್ರಹ ದರ್ಶನಕ್ಕೆ ಸುಮಾರು 1 ಲಕ್ಷಕ್ಕೂ ಹೆಚ್ಚಿನ ಜನ ಬರುತ್ತಿದ್ದಾರೆ. ಅವರಿಗೆ ದರ್ಶನಕ್ಕಾಗಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಶಿವರಾತ್ರಿ ಆಚರಣೆ ಹಿನ್ನೆಲೆಯಲ್ಲಿ ಉಪವಾಸ ಕೈಗೊಳ್ಳುವ ಮತ್ತು ದರ್ಶನಕ್ಕೆ ಆಗಮಿಸುವ ಭಕ್ತರಿಗೆ ಉಪವಾಸದ ಫಲಹಾರದ ವ್ಯವಸ್ಥೆಗೆ ಸುಮಾರು 3 ಕ್ವಿಂಟಲ್ ಟನ್ ಖರ್ಜೂರ, 3 ಕ್ವಿಂಟಲ್ ಬೇಯಿಸಿದ ಶೇಂಗಾ, 1 ಲಕ್ಷಕ್ಕೂ ಹೆಚ್ಚಿನ ಬಾಳೆಹಣ್ಣುಗಳು ದರ್ಶನಕ್ಕೆ ಆಗಮಿಸುವ ಭಕ್ತರಿಗೆ ನೀಡುತ್ತಿದ್ದಾರೆ ಮತ್ತು ದರ್ಶನಕ್ಕಾಗಿ ನುಗ್ಗಲು ಎದುರಾಗದಂತೆ ಬ್ಯಾರಿಗೇಡ್ ಅಳವಡಿಸಿ ಹೆಚ್ಚಿನ ಕೌಂಟರ್ಗಳನ್ನು ನಿರ್ಮಿಸಲಾಗಿದೆ. ಪೊಲೀಸ್ ಇಲಾಖೆಯಿಂದ ಸಿಸಿ ಕ್ಯಾಮೆರಾ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಪವಿತ್ರ ಮಹಾಶಿವರಾತ್ರಿ ಆಚರಣೆ ಜಾಗರಣೆ ಹಮ್ಮಿಕೊಂಡಿದ್ದು ಆಧ್ಯಾತ್ಮ ಪ್ರವಚನ ನಡೆಯಲಿದೆ. ಭರ್ಜರಿ ಪೆಂಡಾಲ್ ನಿರ್ಮಿಸಲಾಗಿದೆ. ಪ್ರವಚನಕ್ಕೆ ಆಗಮಿಸುವ ಭಕ್ತರಿಗೆ ರಾತ್ರಿ ಸಹ ಶೇಂಗಾ, ಸಾಬುದಾಣೆ, ಖರ್ಜೂರ, ಬಾಳೆಹಣ್ಣಿನ ವಿತರಣೆ ಮಾಡಲಾಗುವುದು. ಆಧ್ಯಾತ್ಮ ಪ್ರವಚನ ಮತ್ತು ಸಂಗೀತ ಸೇವೆ ಸಲ್ಲಿಸಲು ವಿವಿಧ ಭಜನಾ ಮಂಡಳಿಯಿಂದ ಭಜನೆ ನಡೆಯಲಿದೆ ಎಂದು ಶಿವ ಪ್ರತಿಷ್ಠಾನ ಸೇವಾ ಸಮಿತಿ ಅಧ್ಯಕ್ಷ ಹಾಗೂ ಶಾಸಕ ಅಶೋಕ್ ಪಟ್ಟಣ್ ಹೇಳಿದರು. ಮತ್ತು ಶಿವನ ದರ್ಶನಕ್ಕೆ ಬಂದಂತಹ ಭಕ್ತರಿಗೆ ತಮ್ಮ ಅನಿಸಿಕೆ ಬಹಳ ಖುಷಿಯಿಂದ ಹಂಚಿಕೊಂಡರು. ವರದಿ ಪ್ರಕಾಶ್ ಕಟ್ಟಿ, ರಾಮದುರ್ಗ. ನಮ್ಮ ರಾಮದುರ್ಗ ತಾಲೂಕಿನಲ್ಲಿ ಅತಿ ಎತ್ತರವಾದ ಶಿವನ ಮೂರ್ತಿಯನ್ನು ಸ್ಥಾಪಿಸಿದಂತ ನಮ್ಮ ಅಶೋಕ್ ಪಟ್ಟಣ್ ಅವರಿಗೆ ನಾವು ಶಿವರಾತ್ರಿಯ ದಿವಸ ಧನ್ಯವಾದಗಳು. ಇದು 8ನೇ ಮಹಾಶಿವರಾತ್ರಿ. ಈ ಮುಳ್ಳೂರು ಗುಡ್ಡದಲ್ಲಿ ಜನ ಬರಲಿಕ್ಕೆ ಹೆದರ್ತಿದ್ರು. ಅಂತ ಸಮಯದಲ್ಲಿ ತಮ್ಮ ಆಲೋಚನೆ ಮಾಡಿ ನಮ್ಮ ಜನರಿಗೆ, ನಮ್ಮ ತಾಲೂಕಿನ ಜನರಿಗೆ ಒಂದು ದೇವರ ದರ್ಶನ ಆಗಲಿ, ಮುರುಡೇಶ್ವರ ಹೋಗ್ಬೇಕಾಗಿತ್ತು. ನಾವು ಶಿವನ ಮೂರ್ತಿ ಹೋಗ್ಬೇಕಾದ್ರೆ ಮುರುಡೇಶ್ವರ ಹೋಗ್ಬೇಕಾಗಿತ್ತು. ಅದನ್ನ ತಪ್ಪಿಸಲಿಕ್ಕೆ ನಮ್ಮ ಶ್ರಮ ಪಟ್ಟು ಇಲ್ಲಿ ಬಹಳ ಎತ್ತರದ ಒಂದು ಶಿವನ ಮೂರ್ತಿಯನ್ನು ಸ್ಥಾಪಿಸಿ ಜನರಿಗೆ ಶಿವರಾತ್ರಿ ದಿವಸ ಶಿವನ ದರ್ಶನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಶಾಸಕರು ಅಶೋಕ್ ಪಟ್ಟಣ್ ಅವರು. ಅವರಿಗೆ ನಾವು ಧನ್ಯವಾದಗಳು ಹೇಳ್ತೀವಿ. ಇದೇ ತರ ನಾವು ಮತ್ತೊಮ್ಮೆ ರಾಮದುರ್ಗ ಜನತೆಗೆ ಈ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಹೇಳುತ್ತಾ, ಸಾಯಂಕಾಲ ಇವತ್ತು ಬಹಳ ಒಂದು ಮನರಂಜನೆಯ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಂದು ಆ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿ. ಶಿವಮೂರ್ತಿ ಯಾವಾಗ ಮಾಡಿದಾರೆ ಅಶೋಕ್ ಪಟ್ಟಣ ಅವಾಗಲಿಂದ ಎಲ್ಲ ಜನರು ಸಂತೋಷದಿಂದನೇ ಇಲ್ಲಿ ಬರ್ತಾರೆ. ಏನು ಅನಿಸ್ತೈತಿ ಸರ್, ಒಂದನೇದ್ದು ರಾಮದುರ್ಗ ತಾಲೂಕಿನಲ್ಲಿ ಅಭಿವೃದ್ಧಿ ಆಗಿದ್ದ ನಂತರ ಅಶೋಕ್ ಪಟ್ಟಣ ಅವರಿಂದ ಆಮೇಲೆ ಶಿವನ ಮೂರ್ತಿ ಸ್ಥಾಪನೆ ಮಾಡಿದ್ದು ಒಳ್ಳೇದಾದಂತ ಇಡೀ ತಾಲೂಕು, ಬೇರೆ ರಾಜ್ಯದ ಜನ, ನಮ್ಮ ರಾಜ್ಯದ ಜನನೂ ನೆನೆಸ್ತಾರೆ. ಯಾಕಂದ್ರೆ ಇಲ್ಲಿ ಮುಳ್ಳೂರು ಗುಡ್ಡದಲ್ಲಿ ಭಾಳ ಅಪಘಾತಗಳಾಗ್ತಿದ್ದು ರೀ. ಯಾಕಂದ್ರೆ ಮುಳ್ಳೂರು ಗುಡ್ಡ ಇಳಬೇಕಲ್ರಿ, ಅಪಘಾತ ಆಗ್ತಿದ್ದು. ಈಗೆಲ್ಲ ತಪ್ಪಿದೆ, ಜನರ ಭಯ ಹೋಗೈತಿ. ಈಗ ಅನಾಹುತ ಆಗಿದ್ದು ಅಂದ್ರೆ ಜನರಿಗೆ ಭಯ ಆಗ್ತೈತಲ್ಲ, ಆ ಭಯ ಎಲ್ಲ ಹೋಗಿಸಿ ಎಲ್ಲ ಧೈರ್ಯ ಕೊಟ್ಟಾರೆ ಜನರಿಗೆ, ತಾಲೂಕಿನ ಜನರಿಗೆ. ಗುಡ್ಡದಿಂದ ಶಿವನ ಮೂರ್ತಿ ಮಾಡಿ, ಶಿವನ ಮೂರ್ತಿಯಿಂದ ಎಲ್ಲರಿಗೂ ದರ್ಶನಕ್ಕೆ, ಸೇವಾಕ್ಕೆ, ಅವ್ರ ಮನೋರಥಗಳು ಈಡೇರಿಸ್ಲಾಕ ಶಿವ ಒಳ್ಳೇದು ಮಾಡ್ಯಾನ, ಅವ್ರಿಗೂ ಒಳ್ಳೇದು ಮಾಡ್ಯಾನ, ಅವ್ರಿಂದ ಜನರಿಗೂ ಒಳ್ಳೇದಾಗೈತಿ. ಈಗ ಶಿವನ ಮೂರ್ತಿ ಅಂದರೆ ಎಲ್ಲ ಜನ, ನಾವು ಸಾಕಷ್ಟು ಸರಿ ಇಲ್ಲಿ ಶಿವನ ಮೂರ್ತಿ ಬಂದಾಗ್ರಿ ಚಿಕ್ಕಬಳ್ಳಾಪುರ ಆ ಕಡೆ ಎಲ್ಲ ಬೇರೆ ಬೇರೆ ಜನರು ಬಂದಾರೆ. ಅವರೆಲ್ಲರೂ ನೆನೆಸ್ತಾರೆ, ಇಲ್ಲ ಶಿವನ ಮೂರ್ತಿ ಚೆನ್ನಾಗೈತಿ, ನಾವು ಬಂದೀವಿ, ಇಲ್ಲಿ ಒಳ್ಳೇದು ಮಾಡ್ಯಾರ ಅಂತ. ಇವತ್ತು ಮಹಾಶಿವರಾತ್ರಿ ದಿವಸ ನಮ್ಮ ಶಿವನ ನೆನಪಿಸ್ಕೊಂಡು ಹೇಳ್ತೀನಿ. ಅಂದ್ರೆ ಇದು ಮೊದಲಿಲ್ಲಿ ಬರಬೇಕಾದ್ರೆ ಭಾಳ ಅನಾಹುಕತೆ ಇತ್ತು. ನಮ್ಮ ಪಟ್ಟಣ್ ಸರ್ ಅವರೇ ಎಲ್ಲ ಇದನ್ನೆಲ್ಲ ವ್ಯವಸ್ಥೆ ಮಾಡಿ ಸಾವಿರಾರು ಜನಸಂಖ್ಯೆ ಬಂದು ಇಲ್ಲಿ ದರ್ಶನ ತೊಗೊಳಕ್ಕೆ ಅವಕಾಶ ಮಾಡಿಕೊಟ್ಟಾರಂತ ನಮ್ಮ ಅಶೋಕ್ ಪಟ್ಟಣ್ ಸರ್ ರೀ. ಅವರಿಂದನೇ ನಾವು ಇದನ್ನೆಲ್ಲ ಈ ಶಿವನಿಗೆ ದರ್ಶನ ಮಾಡೋಕೆ ಅನುಕೂಲ ಆಗೈತಿ. ಅವ್ರ ಮುಖಾಂತರ ಆಗೈತೆ ಅನ್ನೋದು ನಮ್ಗೆ ಹೆಮ್ಮೆ ಐತೆ. ಯಾಕಂದ್ರೆ ನಮ್ಮ ತಾಲೂಕಿನವರು MLA ಅವರೇ ಮಾಡಿದ್ದು ನಮಗೆ ಭಾಳ ಸಂತೋಷ ಐತಿ. ಇಲ್ಲಿ ಭಕ್ತಾದಿಗಳು ಭಾಳ ಜನ ಬಂದು ದರ್ಶನ ಮಾಡಿಕೊಂಡು ಶಿವನಲ್ಲಿ ತಮ್ಮ ಈಡೇರಿಕೆಯನ್ನು ಈಡೇರಿಸ್ಕೊಂಡು ಹೋಗ್ತಾರೆ. ಇದರಿಂದ ನಮಗೆ ಎಲ್ಲರಿಗೂ ಭಕ್ತರಿಗೆ ಅನುಕೂಲ ಆಗೈತೆ. ಈ ಬರೋಕೆ ರಾಮದುರ್ಗ ತಾಲೂಕಿನವ್ರಿಗಂತೂ ಭಾಳ ಅನುಕೂಲ ಆಗೈತೆ. ಅಂದರೆ ನಾವು ಬೇರೆ ಕಡೆ ದರ್ಶನಕ್ಕೆ ಹೋಗಬೇಕಾಗಿತ್ತು, ಇಲ್ಲೇ ಆಗಿದ್ದರಿಂದ ಸಾವಿರಾರು ಸಂಖ್ಯೆಗಳು ನಾವು ಬಂದು ಇಲ್ಲಿ ದರ್ಶನ ಪಡ್ಕೊಂಡು ಸಾಯಂಕಾಲ ಮನರಂಜನೆ ಕಾರ್ಯಕ್ರಮ ಇರ್ತಾವೆ, ಅವನ್ನೆಲ್ಲ ನೋಡಿಕೊಂಡು ವೀಕ್ಷಣೆ ಮಾಡ್ಕೊಂಡು ಚೆನ್ನಾಗಿದೆ ಸರ್. ಇಲ್ಲಿ ಬಂದರೆ ಸ್ವಲ್ಪ ಫ್ರೆಶ್ ಆಗ್ತೀವಿ ಸರ್. ಚೆನ್ನಾಗಿದೆ. ಮತ್ತೇನೇನು ಅನಿಸ್ತಾ ಇದೆ? ಸ್ವಲ್ಪ ಹೊರಗೆ ಬಂದಾಗೂ ಆಗುತ್ತೆ. ಫಂಕ್ಷನ್ ಇದ್ದಾಗ ನಾನು ಮನೇಲಿ ಯಾರಾದರೂ ಬಂದ್ರೂ ಇಲ್ಲೇ ಕರ್ಕೊಂಡ್ಬರ್ತೀವಿ. ನಮ್ದು ಯಾವ್ರಿ? ನಮ್ಮ ನರಗುಂದವ್ರು. ತಮ್ಮ ಹೆಸರು? ನಮ್ಮ ಲಲಿತಾ.
ಲಲಿತಾ ಚೋಪ್ರಾ. ಥ್ಯಾಂಕ್ ಯು ಮೇಡಮ್. ನಾನು ಪ್ರತಿ ವರ್ಷ ಡ್ಯೂಟಿ ಮೇಲೆ ಇರ್ತಾ ಇದ್ದೆ. ಇವತ್ತೊಂದು ದಿನ ವಾರದಿಂದ ಸಿಕ್ಕಿದ್ದು ಫಸ್ಟ್ ಟೈಮು ನಮ್ಮ ಶಿವನ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಇವತ್ತೆಲ್ಲ ನೋಡಿ ಖುಷಿಯಾಗಿದೆ. ಇವತ್ತು ಕೂಡ ಬೆಳಿಗ್ಗೆ ಗಂಟೆಗೆ ಹೋಗಿ ಇವತ್ತೆಲ್ಲ ನಮ್ಮ ಜನಕ್ಕೆ ಮಹಿಳಾ ಯೋಜನೆ ಶಕ್ತಿ ಟಿಕೆಟ್ ಸಲುವಾಗಿ ಅವರೆಲ್ಲ ಫ್ರೀ ವ್ಯವಸ್ಥೆಯನ್ನು 2 ಬಸ್ಸುಗಳನ್ನು ಕಂಟಿನ್ಯೂ ನಿರಂತರವಾಗಿ ಇವತ್ತು ಬೆಳಿಗ್ಗೆಯಿಂದ ನಾಳೆ ಬೆಳಿಗ್ಗೆವರೆಗೂ ಸರ್ವಿಸ್ ಮಾಡಲಿಕ್ಕೆ ಹಳೆ ಬಸ್ ಸ್ಟ್ಯಾಂಡಿಂದ ವ್ಯವಸ್ಥೆ ಮಾಡಲಾಗಿದೆ. ಮಾಡಿಬಿಟ್ಟು ಇವತ್ತು ದೇವರ ದರ್ಶನ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ನನಗೆ ರಿಟೈರ್ಮೆಂಟ್ ಇನ್ನು 2 ದಿನ ಇರೋದ್ರಿಂದ ಮೊದಲೇ ಸಾರಿ ಶಿವನ ದೇವಸ್ಥಾನಕ್ಕೆ ಬಂದುಬಿಟ್ಟು ನಾನು ಇವತ್ತು ದರ್ಶನ ಮಾಡ್ತಾ ಇದ್ದೀನಿ ಕುಟುಂಬದೊಂದಿಗೆ. ಅದಕ್ಕಾಗಿ ತಮ್ಮೆಲ್ಲರ ಎಲ್ಲ ಮಾಧ್ಯಮ ಮಿತ್ರರು, ರಾಮದುರ್ಗ ತಾಲೂಕಿನ ಎಲ್ಲ ಸಹ ಪ್ರಯಾಣಿಕರು, ರಾಮದುರ್ಗ ತಾಲೂಕಿನ ಎಲ್ಲ ಜನತೆ ಸಹಕಾರದಿಂದ ನಾನು ಯಶಸ್ವಿ 35 ವರ್ಷ ಸರ್ವಿಸ್ ಮುಗಿಸಿ ನಾಳೆ ಶುಕ್ರವಾರ ದಿನ ನಾನು ಸೇವೆಯಿಂದ ನಿವೃತ್ತನಾಗ್ತಾ ಇದ್ದೀನಿ. ಅದಕ್ಕಾಗಿ ಇನ್ಮೇಲೆ ಸ್ವಲ್ಪ ದೇವರ ದರ್ಶನ ಮಾಡೋದು, ಆಮೇಲೆ ಇನ್ನೂವರೆಗೂ ಕೌಟುಂಬಿಕ ಜನರೊಂದಿಗೆ ಯಾವುದೇ ಜೀವನ ಕಳೆದಿರಲಿಲ್ಲ. ಇನ್ಮೇಲೆ ಕುಟುಂಬಕ್ಕೆ ಸ್ವಲ್ಪ ವೇಳೆ ಕೊಟ್ಬಿಟ್ಟು ನಮಗೆ ಕಾರ್ಯಕ್ರಮಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರ ಸಹಕಾರ ಇನ್ನು ಮುಂದೆನೂ ಕೂಡ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮದಲ್ಲಿ ಮಾಧ್ಯಮ ಮಿತ್ರರಾದ ಯಾದವ್ ಕೂಡ ನನಗೆ ಇವತ್ತು ಇಂಟ್ರ್ಯೂ ಮಾಡೋದಕ್ಕಾಗಿ ಅವರಿಗೂ ಕೂಡ ಧನ್ಯವಾದಗಳು ತಿಳಿಸಿ. ಈ ಶಿವನ ಮೂರ್ತಿ ಬಗ್ಗೆ ತಮ್ಗೆ ಏನು ಅನ್ನಿಸ್ತಾ ಇದೆ? ಶಿವನ ಮೂರ್ತಿ ಬಂದಾಗ ಮನಸ್ಸು ನಮ್ಮದೆಲ್ಲ ಕಾರ್ಯಕ್ರಮ ಹೆಂಗಿದೆ ಅಂತಂದರೆ, ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಬರೀ ಟೆನ್ಷನ್ ಜಾಬ್ಸ್, ರಾತ್ರಿ 10:30ವರೆಗೂ 11 ಗಂಟೆವರೆಗೂ ಟೆನ್ಷನ್ ಜಾಬ್ ಇರುತ್ತೆ. ಮೊದಲ ಸಾರಿ ಶಿವನ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಮಾನಸಿಕ ನೆಮ್ಮದಿ ಮೊದಲೇ ಸಾರಿ ನನಗೆ ಸಿಕ್ಕಿದೆ. ಅದಕ್ಕಾಗಿ ಆ ಶಿವನಿಗೂ ಅವನ ಪಾದಾರ ಬಿಂದುಗಳು ನಾನು ನಮಸ್ಕರಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಂದಿನಂತೆ ಈ 8ನೇ ವರ್ಷ ಇದು ನಾವು ಶಿವರಾತ್ರಿ ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ನಾವೇನೇನು ಕಾರ್ಯಕ್ರಮ ಹಾಕೊಂಡಿದೀವಿ ಅದಕ್ಕಿಂತ ಸ್ವಲ್ಪ ಭಿನ್ನವಾಗಿರೋ ಕಾರ್ಯಕ್ರಮ ಹಾಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ನಾವು ಕಮಿಟಿಯವ್ರಲ್ಲ ನಾವು ಬಹಳ ಶ್ರಮ ಪಡಿಸ್ತಾ ಇದ್ದೀವಿ. ಈ ದಿನ ನಾವು ಸಾಯಂಕಾಲ ಎಲ್ಲ ಕಲ್ಚರ್ ಆಕ್ಟಿವಿಟೀಸು, ಡ್ಯಾನ್ಸು, ಸಂಗೀತ ಎಲ್ಲ ಇಟ್ಕೊಂಡಿದ್ದೀವಿ. ಮತ್ತು ಸ್ವಾಮಿಗಳು ಬರ್ತಾ ಇದ್ದಾರೆ. ಒಂದು 9:30ರಿಂದ 10ವರೆಗೂ ಒಂದು ಸ್ವಾಮಿಗಳಿಗೆ ಒಳ್ಳೆ ಪುರಾಣ ಮಾಡ್ತಾರೆ. ಮತ್ತು ಬೇಕಾದಷ್ಟು ಡ್ಯಾನ್ಸ್ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ ಎಲ್ಲ ಸಾಕಾದಷ್ಟು ಇಟ್ಕೊಂಡಿದೀವಿ. ರಾತ್ರಿ 12 ಗಂಟೆಯಿಂದ 1 ಗಂಟೆವರೆಗೂ ಕಾರ್ಯಕ್ರಮ ಏರ್ಪಡಿಸಬೇಕು ಅಂತ ನಾವು ಡಿಸೈಡ್ ಮಾಡಿದೀವಿ. ಎಂದಿನಂತೆ ಪ್ರತಿ ವರ್ಷದಂತೆ ಈ ಸರಿ ಕೂಡ ಸಾಬುದಾಣಿ, ಖರ್ಜೂರ ಮತ್ತು ಬಾಳೆಹಣ್ಣು ಎಲ್ಲ ಕೊಡ್ತಾ ಇದೀವಿ. ಈ ವರ್ಷ ಕೂಡ ನಮ್ಮ ಮಂತ್ರಿಗಳಾದಂತ ಜಮೀರ್ ಅಹಮದ್ ಅವರು ಪ್ರತಿ ವರ್ಷ ಕೊಟ್ಟಂಗೆ ಈ ವರ್ಷ ಕೂಡ 3 ಟನ್ನು ಬಾಂಬೆಯಿಂದ ಖರ್ಜೂರ ಪ್ರತಿ ವರ್ಷ ಕಳ್ಸಿಕೊಡ್ತಾರೆ. ಈ ವರ್ಷನೂ 3 ಟನ್ನು ಒಳ್ಳೆ ಕ್ವಾಲಿಟಿ ಕಳ್ಸಿಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಕಮಿಟಿ ಪರವಾಗಿ ಧನ್ಯವಾದಗಳು ಅರ್ಪಿಸ್ತೀನಿ. ಸುಮಾರು 1ರಿಂದ 1.5 ಲಕ್ಷ ಜನ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಸುಮಾರು 1-1.5 ಲಕ್ಷ ಜನ ಬರ್ತಾರೆ. ನಿಮ್ಗೆಲ್ಲ ತಿಳಿದಂತೆ ಅದು. ನಾವು ಬಹಳ ಪೊಲೀಸ್ನವ್ರು ಕೂಡ ಒಳ್ಳೆ ಸಹಕಾರ ಮಾಡ್ತಾರೆ. ಈ ಸರಿ ಹೋದ್ ಸರಿ ಸ್ವಲ್ಪ ಗದ್ದಲ ಆಯ್ತು, ಟ್ರಾಫಿಕ್ ಎಲ್ಲ ಆಗ್ದಂಗೆ ಬೇರೆ ಕಡೆ ಎಲ್ಲ ಟ್ರಾಫಿಕ್ ಎಲ್ಲ ಅರೇಂಜ್ ಮಾಡಿ ಬಹಳ ಚೆನ್ನಾಗಿ ಕೋಆಪರೇಷನ್ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮ ನಮ್ಮ ಸ್ವಾಮಿಗಳು ಒಬ್ರು ಬರ್ತಾರೆ, ನವಲಗುಂದೆಯಿಂದ ಒಬ್ರು ಸ್ವಾಮಿಗಳು ಬರ್ತಾರೆ, ಒಳ್ಳೆ ಪಾರಾಯಣ ಮಾಡ್ತಾರೆ, ಬಹಳ ಪ್ರಸಿದ್ಧವಾಗಿದ್ದಾರೆ. ಅವರು ಸ್ವಾಮಿಗಳು ಬರ್ತಾರೆ. ಮತ್ತು ಕರಿಕಟ್ಟಿ ಆಚಾರ ಮಾಮೂಲು ಬರಂಗೆ ಲಾಸ್ಟ್ ಟೈಮ್ ಬಂದಾಗೆ ಹರಿಕತೆ ಹೇಳ್ತಾರಲ್ಲ, ಅವರು ಅದು ಕೂಡ ಇಟ್ಕೊಂಡಿದ್ವಿ. ಮತ್ತು ಇನ್ನ ಮಿಕ್ಕಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಾಮದುರ್ಗ ಸ್ಥಳೀಯರಿಗೆ ನಾವು ಅವಕಾಶ ಮಾಡಿಕೊಟ್ಟಿದೀವಿ. ಮತ್ತೆ ಕೆಲವು ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನ ಕೂಡ ಇಟ್ಕೊಂಡಿದೀವಿ.